ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಭಾನುವಾರ ತುಂಬಾನೇ ಬ್ಯುಸಿಯಾಗಿದ್ದಾರೆ. ಸಂಪುಟ ರಚನೆ, ಮೈತ್ರಿ ಸರ್ಕಸ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಜಯನಗರ, ಆರ್.ಆರ್. ನಗರ ಎರಡು ಕ್ಷೇತ್ರಗಳಲ್ಲಿಯೂ ಕೂಡ ಚುನಾವಣಾ ಮೈತ್ರಿ ಬಗ್ಗೆ ಗೌಡರ ಜೊತೆಯಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಬುಧವಾರ ಪ್ರಮಾಣ ವಚನ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಎಲ್ಲಾ ಮುಖಂಡರಿಗೂ ಆಹ್ವಾನವನ್ನು ಕೂಡ ಕೊಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖ ಮುಖಂಡರಿಗೆ ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೋಗಿ ಅವ್ರನ್ನ ಆಹ್ವಾನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರಗಳಲ್ಲಿ ಇದೀಗ ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬ್ಯುಸಿಯಾಗಿದ್ದಾರೆ. ಸದ್ಯ ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಭೇಟಿಗೆ ಎಚ್.ಡಿ.ಕೆ ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಶಾಸಕರು ಇದ್ದಾರೋ ಅವರೆಲ್ಲರನ್ನೂ ಕೂಡ ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಒಂದು ಜಯನಗರ, ಆರ್.ಆರ್. ನಗರ ಎರಡೂ ಕ್ಷೇತ್ರಗಳಲ್ಲಿ ಮೈತ್ರಿ ಪ್ರಕಾರವಾಗಿ ಟಿಕೆಟ್ ಹಂಚಿಕೆ ಏನಾದರೂ ಮಾಡಿಕೊಳ್ಬೇಕಾ ಅಥವಾ ಎಂದಿನಂತೆ ಅಲ್ಲಿ ಸ್ಪರ್ಧೆಯನ್ನು ಉಳಿಸಬೇಕಾಗತ್ತಾ? ಜಯನಗರ ಯಾರು ಇಟ್ಕೊಳ್ಬೇಕು, ಆರ್.ಆರ್. ನಗರ ಯಾರಿಗೆ ಸೇರಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲಿ ಇಷ್ಟಲ್ಲೇ ಎಲೆಕ್ಷನ್ ಕೂಡ ನಡೆಯುತ್ತಿದೆ. ಇದರ ಮಧ್ಯದಲ್ಲಿ ಇನ್ನೊಂದು ಕಡೆಯಲ್ಲಿ ಇವರ ಪ್ರಮಾಣ ವಚನ ಸಮಾರಂಭದ ಸ್ಥಳ ಕೂಡ ಶಿಫ್ಟ್ ಆಗುವ ಚಾನ್ಸಸ್ ದಟ್ಟವಾಗಿದೆ. ಇದು ಕಂಠೀರವ ಸ್ಟೇಡಿಯಂನಿಂದ ಅದು ಅರಮನೆ ಮೈದಾನಕ್ಕೆ ಶಿಫ್ಟ್ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೈತ್ರಿ ಸರ್ಕಸ್ಗೆ ಸಂಬಂಧಪಟ್ಟಂತೆ ಕೂಡ ತುಂಬ ಬ್ಯುಸಿಯಾಗಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಈ ಕ್ಷಣದವರೆಗೆ ಅದರ ಬಗ್ಗೆ ನಾವೊಂದು ಕ್ಷೇತ್ರ ಅವ್ರನ್ನ ಕ್ಷೇತ್ರ ಅಂತಕ್ಕಂಥ ತೀರ್ಮಾನಗಳಾಗಿಲ್ಲ. ಯಾರೋ ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಇವತ್ತು ಮೀಟಿಂಗ್ ಆದ ತಕ್ಷಣ ಅವರೆಲ್ಲ ಅವ್ರ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೇನು ಬರಬೇಕು ಎಲ್ಲ ಇವತ್ತು ವೋಟರ್ ಕಾರ್ಯ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಅವ್ರ ಕ್ಷೇತ್ರಗಳಿಗೆ ಹೋಗಿ ಬರ್ತಾರೆ. BJPಯವರು ಎಷ್ಟೇ ಕುದುರೆ ವ್ಯಾಪಾರ ಮಾಡಿ ಕೆಲವು ಶಾಸಕರನ್ನ ಹೆದರಿಸಿ ED, IT ಡಿಪಾರ್ಟ್ಮೆಂಟ್ಗಳ ಮುಖಾಂತರ ತೊಂದರೆ ಕೊಡ್ತೀವಿ ಅಂತಕ್ಕಂಥ ಹೆದರಿಸಿ ಏನಾದರೂ ಚಿತಾವಣೆ ಮಾಡಿ ಯಾರಾದರೂ ಶಾಸಕರನ್ನ ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಕಾಂಗ್ರೆಸ್